ಸ್ನೇಹಿತರೆ, ಇವತ್ತು ನಾವು ಗೂಗಲ್ ಪೇನಲ್ಲಿ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಅಂದರೆ ನೀವು ಏನಾದರೂ ಪ್ರವಾಸಕ್ಕೆ ಹೋಗಿದ್ದೀರಾ, ಬೇರೆ ಕಡೆ ಅಬ್ರಾಡ್ನಲ್ಲಿ ಹೋಗಿದ್ದೀರಾ, ಅವಾಗ ನಿಮಗೆ ಅಲ್ಲಿ ಏನಾದರೂ ಪೇಮೆಂಟ್ ಮಾಡಬೇಕಾಯಿತು, ಅಲ್ಲಿ ಕೂಡ ನಮ್ಮ ಯು ಪಿ ಐ ಅನ್ನೋದು ರನ್ ಆಗುತ್ತೆ. ಸ್ನೇಹಿತರೆ, ಯು ಪಿ ಐ ಮೂಲಕ ನೀವು ಅಲ್ಲಿ ಪೇಮೆಂಟ್ ಮಾಡಬಹುದು. ಕೆಲವು ಕಡೆಗಳಲ್ಲಿ ನೀವು ಯು ಪಿ ಐ ಮೂಲಕ ನಮ್ಮ ಒಂದು ಇಂಡಿಯನ್ ಯು ಪಿ ಐ ಮೂಲಕ ನೀವು ಪೇಮೆಂಟನ್ನು ಮಾಡಬಹುದು. ಅಲ್ಲಿ ಮಾಡ್ತಿರ್ಬೇಕಾದ್ರೆ ನೀವು ಇಂಟರ್ನ್ಯಾಷನಲ್ ಯು ಪಿ ಐನ ಮೊದಲು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ನಾವು ಸೆಂಡ್ ಮಾಡುವಂಥ ಆಪ್ಷನ್ ಬೇರೆ ಇರುತ್ತೆ, ನಾವು ರಿಸೀವ್ ಮಾಡುವಂಥ ಬೇರೆಯವರಿಂದ ನಾವು ಅಲ್ಲಿ ರಿಸೀವ್ ಮಾಡುವಂಥ ಆಪ್ಷನ್ ಬೇರೆ ಇರುತ್ತೆ. ಎರಡನ್ನೂ ಕೂಡ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಪೇ ಆ್ಯಪ್ನ ಓಪನ್ ಮಾಡಿರ್ತೀನಿ. ಮಾಡಿಬಿಟ್ಟು ಯಾವ ರೀತಿ ನಾವು ಇಂಟರ್ನ್ಯಾಷನಲ್ ಪೇಮೆಂಟ್ಸ್ನ ಆಕ್ಟಿವೇಟ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಗೂಗಲ್ ಪೇನಲ್ಲಿ ಮೊದಲು ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಗೂಗಲ್ ಪೇನಲ್ಲಿ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಇಲ್ಲಿ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ನೀವು ಯಾವ ಬ್ಯಾಂಕ್ಗೆ ಇಂಟರ್ನ್ಯಾಷನಲ್ ಪೇಮೆಂಟನ್ನು ಆಕ್ಟಿವೇಟ್ ಮಾಡ್ತಾ ಇದ್ರೆ ಆ ಒಂದು ಬ್ಯಾಂಕ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಆ ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಮ್ಯಾನೇಜ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡ್ಬೋದು ಪೇ ವಿತ್ ಯು ಪಿ ಐ ಇಂಟರ್ನ್ಯಾಷನಲ್ ಅಂತ ಇಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ಇದೆ. ಹಾಗೆ ಕೆಳಗಡೆ ರಿಸೀವ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಅಂತ ಇದೆ. ಸ್ಕ್ಯಾನ್ ಪೇ ಮಾಡ್ತೀವಿ, ಈ ಒಂದು ಬಟನ್ ಮೇಲೆ ನಾವು ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಯು ಪಿ ಐ ಪಿನ್ನನ್ನು ಹಾಕಿಬಿಟ್ಟು ನಾವು ಆಕ್ಟಿವೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ಯು ಪಿ ಐ ಪಿನ್ನನ್ನು ಹಾಕಿಬಿಟ್ಟು ನಾನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು 90 ದಿನಗಳವರೆಗೆ ನಮ್ಮ ಒಂದು ಯು ಪಿ ಐ ಇಂಟರ್ನ್ಯಾಷನಲ್ ಅನ್ನೋದು ಆಕ್ಟಿವೇಟ್ ಆಗಿದೆ ಅಂತ ಹೇಳ್ತಾ ಇದೆ. ಅಂದರೆ 90 ದಿನಗಳ ನಂತರ ಆಟೋಮೆಟಿಕ್ ಆಗಿ ಅದು ಮತ್ತೆ ಕ್ಲೋಸ್ ಆಗುತ್ತೆ. ನಂತರದಲ್ಲಿ ರಿಸೀವ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಅಂತ ಏನು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಪೇಮೆಂಟ್ಸ್ಗಳನ್ನ ರಿಸೀವ್ ಕೂಡ ಮಾಡಬಹುದು. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ಒಂದು ಸಾರಿ ನೋಡ್ಕೊಂಡ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಈ ರೀತಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಯು ಕ್ಯಾನ್ ನಾವು ರಿಸೀವ್ ಇಂಟರ್ನ್ಯಾಷನಲ್ ಪೇಮೆಂಟ್ಸ್ ಅಂತ ಈ ಎರಡು ಆಪ್ಷನ್ಸ್ಗಳನ್ನ ನಾವು ಆನ್ ಮಾಡ್ಕೊಂಡ್ರೆ ನಾವು ರಿಸೀವ್ ಕೂಡ ಮಾಡಬಹುದು, ಸೆಂಡ್ ಕೂಡ ಮಾಡಬಹುದು. ಇಲ್ಲಿ ನೋಡ್ಬೋದು ಈ ಒಂದು ಯು ಪಿ ಐ ಐ ಡಿಗೆ ಬರುತ್ತೆ. ಇಲ್ಲಿ ನೋಡಿ ಯು ಪಿ ಐ ಐ ಡಿಗೆ ತೋರಿಸ್ತಾ ಇದೆ, ಅದೇ ಯು ಪಿ ಐ ಐ ಡಿಗೆ ಅದು ಬಂದ್ಬಿಟ್ಟು ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಯಾರಾದರೂ ಸೆಂಡ್ ಮಾಡಿದರೆ ಈ ರೀತಿ ನಾವು ಗೂಗಲ್ ಪೇನಲ್ಲಿ ನಾವು ಇಂಟರ್ನ್ಯಾಷನಲ್ ಪೇಮೆಂಟ್ಸ್ನ ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.